ಮಧ್ಯರಾತ್ರಿ ಒಂದ್ ಕಡೆ ಶೋ ಆಗ್ತಿತ್ತಂತೆ, ಫ್ಯಾನ್ಸ್ ಸೆಲೆಬ್ರೇಷನ್ ಮಾಡ್ತಿದ್ರಂತೆ, ನೀವೆಲ್ಲ ಸೇರ್ಕೊಂಡು ದರ್ಶನ್ ಸರ್ ಎಲ್ಲ ಕ್ರಿಕೆಟ್ ಆಡ್ತಿದ್ರಂತೆ. ಅಂದ್ರೆ ಸ್ವಲ್ಪ ಏನು ಅಷ್ಟು ದರ್ಶನ್ ಸರ್ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ರು, ಅದಕ್ಕೆ ಕ್ರಿಕೆಟ್ ಆಡ್ತಿದ್ರು, ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಈಗ ಅವರು ನಿಮ್ಗೆ ಏನ್ ಹೇಳಿದ್ರು 3 ಗಂಟೆ ಶೋ ಮುಗಿದ್ಮೇಲೆ ಏನ್ ಬಂತು ಅವರಿಂದ ರೆಸ್ಪಾನ್ಸ್ ಏನ್ ಹೇಳಿ? ನಾನಿರಲಿಲ್ಲ, ನಾನು ಥಿಯೇಟರ್ ತರ ಇದ್ದೆ. ನಾನು ಸೌಂಡ್ ಚೆಕ್ ಮಾಡಬೇಕು ಇನ್ನೊಂದು ಅದಕ್ಕೆ ಅಂತ ನಾನು ಓಡಾಡ್ಕೊಂಡು ಒಂದ್ ಕಡೆ ಇದ್ದೆ. ಅಂದ್ರೆ ಸಾರು ಮುಂಚೆನೇ ಪಿಕ್ಚರ್ ನೋಡ್ಬಿಟ್ಟಿದ್ರು, ಅವರು ರಾಕ್ಲೈನ್ ಸರ್ ಎಲ್ಲ ಮುಂಚೆನೇ ಫಿಲಮ್ ನೋಡಿದ್ರಲ್ಲ, ಅವ್ರಿಗೆ ಸಿನಿಮಾ ಮೇಲೆ ನಂಬಿಕೆ ಇದೆ, ಅವ್ರಿಗೆ ಗೊತ್ತು ಈ ಸಿನಿಮಾ. ಆಮೇಲೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ 55 ಸಿನಿಮಾ ಮಾಡಿದ್ದಾರೆ, ಯಾವ ಸಿನಿಮಾ ಹೆಂಗೆ ರೀಚ್ ಆಗುತ್ತೆ ಅನ್ನೋದು ಅವ್ರಿಗೆ 100% ಗೊತ್ತು. ಸೊ ಅವರು ನನಗೂ ಅದೇ ಹೇಳೋ, ನೀನು ಧೈರ್ಯವಾಗಿರೋ ಮಗನೇ, ಈ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ಯಾಕೆ ದರ್ಶನ್ ಸರ್ ಈ ರಿಲೀಸ್ ಬಿಫೋರ್ ಮಾತಾಡಲಿಲ್ಲ, ಎಲ್ಲೂ ಪ್ರೆಸ್ಗಳಲ್ಲಿ ಜಾಸ್ತಿ ಅಥವಾ ಇಂಟರ್ವ್ಯೂಗಳು ಮಾಡಲಿಲ್ಲ ಅಂತಂದರೆ ಅವ್ರು ಅದೇ ಹೇಳೋದು, ಪ್ರತಿ ಸಿನಿಮಾ ನಾವು ಸಿನಿಮಾ ರಿಲೀಸ್ ಬಿಫೋರ್ ಮಾತಾಡಿದ್ದೀವಿ, ಈ ಸಿನಿಮಾ ಮಾತಾಡುತ್ತೆ, ಅದಾದಮೇಲೆ ನಾನು ಮಾತಾಡ್ತೀನಿ ಅಂತಲೇ ಅವ್ರು ಹೇಳಿದ್ದು. ಸೊ ಆ ಥರ ನಿಟ್ಟಿನಲ್ಲಿ ನೋಡಿದಾಗ ಜಿಮ್ಮಿ ಆ ಥರ ನೋಡಿದಾಗ ಈಸ್ ವೆರಿ ಕಾಮ್. ಅವ್ರು ಆರಾಮಾಗಿದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಏನು ಟೆನ್ಷನ್ ಇಲ್ದಂಗೆ. ಅವ್ರು ನಮಗೆ ಸ್ವಲ್ಪ ಟೆನ್ಷನ್, ಯಾಕಂದರೆ ದರ್ಶನ್ ಸರ್ ನೋಡಿದಿರೋ ಸಕ್ಸಸ್ ಅಲ್ಲ, ಅವರು ನೋಡಿಲ್ದಿರೋದಲ್ಲ. ನಮ್ಗಳಿಗೆ ಸ್ವಲ್ಪ ಟೆನ್ಷನ್ ಇತ್ತೆ ಹೊರತು ಅವ್ರು ತುಂಬ ಆರಾಮಾಗಿದ್ರು, ನೀನು ಧೈರ್ಯವಾಗಿರು ಅಂತ ಅವ್ರು ಹೇಳಿದ್ರು. ನಮಗೆ ಆಡಿಯನ್ಸ್ ರೆಸ್ಪಾನ್ಸೇ ಅಂದರೆ ಅವ್ರಿಗೆ ಅನ್ಸಿರೋದಕ್ಕಿಂತ ಆಡಿಯನ್ಸ್ ರೆಸ್ಪಾನ್ಸ್ ಏನು ಬರುತ್ತೆ ಅನ್ನೋದೊಂದು ಕುತೂಹಲ ಇರುತ್ತೆ, ಅದನ್ನ ತಿಳ್ಕೊಂಡ್ರಾ ನಿಮ್ಮಿಂದ ಏನು ಅಂತ? ನನಗೆಲ್ಲ ಅವ್ರಿಗೆ ಬರ್ತಾ ಇರುತ್ತೆ, ಅವ್ರಿಗೂ ಫ್ಯಾನ್ಸ್ ಇದ್ದಾರೆ, ಅವ್ರಿಗೂ ಎಲ್ಲ ಫ್ರೆಂಡ್ಸ್ ಇದ್ದಾರೆ, ಎಲ್ಲರೂ ಹೇಳ್ತಾರಲ್ಲ, ಹಾಗೆ ಅದು ಆಟೋಮೆಟಿಕ್ಲಿ ಅವ್ರಿಗೂ ಬರ್ತಾ ಇತ್ತು. ಸೊ ನಾನು ಬೆಳಗ್ಗೆ ಫೋನ್ ಮಾಡಿ ಮಾತಾಡ್ದಾಗಲೂ ಅವರು ಅದೇ ಖುಷಿಪಟ್ಟರು, ಆಯ್ತು ಬಿಡು ಮಗ, ನೀನು ಶ್ರಮ ಪಟ್ಟಿದ್ದಕ್ಕೂ ನಿನ್ನ ಎಫರ್ಟ್ಸ್ಗೆ ಎಲ್ಲ ರಿಸಲ್ಟ್ ಸಿಗ್ತಾ ಇದೆ, ನೀನು ಆರಾಮಾಗಿರೋ ಅಂತಾನೆ ಅವರು ಅದೇ ಅಂತಂದರು. ರಾಕ್ಲೈನ್ ಸರ್ ಫೋನ್ ಮಾಡಿದ್ರು ಅಷ್ಟೇ, ಅವ್ರು ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದು, ನಾನು ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೆ, ಗೆದ್ದಿದ್ದೀವಿ ತರುಣ, ಧೈರ್ಯವಾಗಿರೋ ಅಂತ ಅನ್ನೋದು. ಸೊ ಆ ಥರದೊಂದು ಎಲ್ಲರಿಗೂ ಅದೇ ಭಾವನೆ ಇದೆ ಇವಾಗ. ಮಧ್ಯರಾತ್ರಿ ಒಂದ್ ಕಡೆ ಶೋ ಆಗ್ತಿತ್ತಂತೆ, ಫ್ಯಾನ್ಸ್ ಸೆಲೆಬ್ರೇಷನ್ ಮಾಡ್ತಿದ್ರಂತೆ, ನೀವೆಲ್ಲ ಸೇರ್ಕೊಂಡು ದರ್ಶನ್ ಸರ್ ಎಲ್ಲ ಕ್ರಿಕೆಟ್ ಆಡ್ತಿದ್ರಂತೆ. ಅಂದ್ರೆ ಸ್ವಲ್ಪ ಏನು ಅಷ್ಟು ದರ್ಶನ್ ಸರ್ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ರು, ಅದಕ್ಕೆ ಕ್ರಿಕೆಟ್ ಆಡ್ತಿದ್ರು, ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಈಗ ಅವರು ನಿಮ್ಗೆ ಏನ್ ಹೇಳಿದ್ರು 3 ಗಂಟೆ ಶೋ ಮುಗಿದ್ಮೇಲೆ ಏನ್ ಬಂತು ಅವರಿಂದ ರೆಸ್ಪಾನ್ಸ್ ಏನ್ ಹೇಳಿ? ನಾನಿರಲಿಲ್ಲ, ನಾನು ಥಿಯೇಟರ್ ತರ ಇದ್ದೆ. ನಾನು ಸೌಂಡ್ ಚೆಕ್ ಮಾಡಬೇಕು ಇನ್ನೊಂದು ಅದಕ್ಕೆ ಅಂತ ನಾನು ಓಡಾಡ್ಕೊಂಡು ಒಂದ್ ಕಡೆ ಇದ್ದೆ. ಅಂದ್ರೆ ಸಾರು ಮುಂಚೆನೇ ಪಿಕ್ಚರ್ ನೋಡ್ಬಿಟ್ಟಿದ್ರು, ಅವರು ರಾಕ್ಲೈನ್ ಸರ್ ಎಲ್ಲ ಮುಂಚೆನೇ ಫಿಲಮ್ ನೋಡಿದ್ರಲ್ಲ, ಅವ್ರಿಗೆ ಸಿನಿಮಾ ಮೇಲೆ ನಂಬಿಕೆ ಇದೆ, ಅವ್ರಿಗೆ ಗೊತ್ತು ಈ ಸಿನಿಮಾ. ಆಮೇಲೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ 55 ಸಿನಿಮಾ ಮಾಡಿದ್ದಾರೆ, ಯಾವ ಸಿನಿಮಾ ಹೆಂಗೆ ರೀಚ್ ಆಗುತ್ತೆ ಅನ್ನೋದು ಅವ್ರಿಗೆ 100% ಗೊತ್ತು. ಸೊ ಅವರು ನನಗೂ ಅದೇ ಹೇಳೋ, ನೀನು ಧೈರ್ಯವಾಗಿರೋ ಮಗನೇ, ಈ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ಯಾಕೆ ದರ್ಶನ್ ಸರ್ ಈ ರಿಲೀಸ್ ಬಿಫೋರ್ ಮಾತಾಡಲಿಲ್ಲ, ಎಲ್ಲೂ ಪ್ರೆಸ್ಗಳಲ್ಲಿ ಜಾಸ್ತಿ ಅಥವಾ ಇಂಟರ್ವ್ಯೂಗಳು ಮಾಡಲಿಲ್ಲ ಅಂತಂದರೆ ಅವ್ರು ಅದೇ ಹೇಳೋದು, ಪ್ರತಿ ಸಿನಿಮಾ ನಾವು ಸಿನಿಮಾ ರಿಲೀಸ್ ಬಿಫೋರ್ ಮಾತಾಡಿದ್ದೀವಿ, ಈ ಸಿನಿಮಾ ಮಾತಾಡುತ್ತೆ, ಅದಾದಮೇಲೆ ನಾನು ಮಾತಾಡ್ತೀನಿ ಅಂತಲೇ ಅವ್ರು ಹೇಳಿದ್ದು. ಸೊ ಆ ಥರ ನಿಟ್ಟಿನಲ್ಲಿ ನೋಡಿದಾಗ ಜಿಮ್ಮಿ ಆ ಥರ ನೋಡಿದಾಗ ಈಸ್ ವೆರಿ ಕಾಮ್. ಅವ್ರು ಆರಾಮಾಗಿದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಏನು ಟೆನ್ಷನ್ ಇಲ್ದಂಗೆ. ಅವ್ರು ನಮಗೆ ಸ್ವಲ್ಪ ಟೆನ್ಷನ್, ಯಾಕಂದರೆ ದರ್ಶನ್ ಸರ್ ನೋಡಿದಿರೋ ಸಕ್ಸಸ್ ಅಲ್ಲ, ಅವರು ನೋಡಿಲ್ದಿರೋದಲ್ಲ. ನಮ್ಗಳಿಗೆ ಸ್ವಲ್ಪ ಟೆನ್ಷನ್ ಇತ್ತೆ ಹೊರತು ಅವ್ರು ತುಂಬ ಆರಾಮಾಗಿದ್ರು, ನೀನು ಧೈರ್ಯವಾಗಿರು ಅಂತ ಅವ್ರು ಹೇಳಿದ್ರು. ನಮಗೆ ಆಡಿಯನ್ಸ್ ರೆಸ್ಪಾನ್ಸೇ ಅಂದರೆ ಅವ್ರಿಗೆ ಅನ್ಸಿರೋದಕ್ಕಿಂತ ಆಡಿಯನ್ಸ್ ರೆಸ್ಪಾನ್ಸ್ ಏನು ಬರುತ್ತೆ ಅನ್ನೋದೊಂದು ಕುತೂಹಲ ಇರುತ್ತೆ, ಅದನ್ನ ತಿಳ್ಕೊಂಡ್ರಾ ನಿಮ್ಮಿಂದ ಏನು ಅಂತ? ನನಗೆಲ್ಲ ಅವ್ರಿಗೆ ಬರ್ತಾ ಇರುತ್ತೆ, ಅವ್ರಿಗೂ ಫ್ಯಾನ್ಸ್ ಇದ್ದಾರೆ, ಅವ್ರಿಗೂ ಎಲ್ಲ ಫ್ರೆಂಡ್ಸ್ ಇದ್ದಾರೆ, ಎಲ್ಲರೂ ಹೇಳ್ತಾರಲ್ಲ, ಹಾಗೆ ಅದು ಆಟೋಮೆಟಿಕ್ಲಿ ಅವ್ರಿಗೂ ಬರ್ತಾ ಇತ್ತು. ಸೊ ನಾನು ಬೆಳಗ್ಗೆ ಫೋನ್ ಮಾಡಿ ಮಾತಾಡ್ದಾಗಲೂ ಅವರು ಅದೇ ಖುಷಿಪಟ್ಟರು, ಆಯ್ತು ಬಿಡು ಮಗ, ನೀನು ಶ್ರಮ ಪಟ್ಟಿದ್ದಕ್ಕೂ ನಿನ್ನ ಎಫರ್ಟ್ಸ್ಗೆ ಎಲ್ಲ ರಿಸಲ್ಟ್ ಸಿಗ್ತಾ ಇದೆ, ನೀನು ಆರಾಮಾಗಿರೋ ಅಂತಾನೆ ಅವರು ಅದೇ ಅಂತಂದರು. ರಾಕ್ಲೈನ್ ಸರ್ ಫೋನ್ ಮಾಡಿದ್ರು ಅಷ್ಟೇ, ಅವ್ರು ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದು, ನಾನು ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೆ, ಗೆದ್ದಿದ್ದೀವಿ ತರುಣ, ಧೈರ್ಯವಾಗಿರೋ ಅಂತ ಅನ್ನೋದು. ಸೊ ಆ ಥರದೊಂದು ಎಲ್ಲರಿಗೂ ಅದೇ ಭಾವನೆ ಇದೆ ಇವಾಗ.